ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ನ್ಯಾಷನಲ್ ಹೆರಾಲ್ಡ್ ದೊಡ್ಡ ಪತ್ರಿಕೆ, ಕಾಂಗ್ರೆಸ್ಸಿನದ್ದು, ನೆಹರೂರವರ ಕಾಲದಲ್ಲಿ ಹುಟ್ಟಿದಂಥದ್ದು. ಅದು ವಿಶೇಷವಾಗಿ ಕಾಂಗ್ರೆಸ್ಸಿನ ಆಡಳಿತದ ಬಗ್ಗೆ, ಅವ್ರ ಒಳ್ಳೆಯ ಕೆಲಸಗಳ ಬಗ್ಗೆ ಒಂದು ರೀತಿ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಸಿನ ಮುಖವಾಣಿ. ಆ ಪತ್ರಿಕೆಯನ್ನು ಬೆಳೆಸ್ಕೊಂಡ್ಬಂದರು, ಬೆಳೆಸುವಂಥ ಪ್ರಯತ್ನ ಸಾಕಷ್ಟು ಮಾಡಿದರು. ಆ ದಿಶೆಯಲ್ಲೇ ದೊಡ್ಡ ಸಂಸ್ಥೆ ಆಗಿತ್ತು. ಇವತ್ತು ಅದು 2,000 ಕೋಟಿ ರೂಪಾಯಿಗಳ ಆಸ್ತಿ ಆಗಿದೆ. ಅದು ರೆಗ್ಯುಲರಾಗಿ ಬರಲಾರ್ದಕ್ಕೆ ಮತ್ತು ದುಡ್ಡು ಅಥವಾ ಫಂಡ್ ಕಡಿಮೆ ಆದಾಗ ಮತ್ತು ಹಾಕೋದು ಮಾಡೋದು ಏನೇನೋ ಗದ್ದಲಗಳು ಇದ್ದೇ ಇರ್ತವೆ. ಎಲ್ಲಿಯಾದರೂ ಗದ್ದಲಿಲ್ಲದಂಥ ಈ ದೇಶದ ಸ್ಕೀಮು ಇಲ್ಲೇನೋ ಅಥವಾ ಒಂದು ಯಾವುದು ವ್ಯವಹಾರ ಇಲ್ಲೇನೋ ಅನ್ನೋಂಗದ. ಅದನ್ನೇ ಇರಲಿ, ಈ ನ್ಯಾಷನಲ್ ಹೆರಾಲ್ಡ್ ಮೇಲೆ ಇಲ್ಲಿ ಈ 2,000 ಕೋಟಿ ರೂಪಾಯಿಗಳ ಆಸ್ತಿಯನ್ನು ಹೊಡೆಸುವಾಗ ಸೋನಿಯಾ ರಾಹುಲ್ ಗಾಂಧಿಯವರು ದೊಡ್ಡ ಫ್ರಾಡ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಅವ್ರ ಜೊತೆ ಇನ್ನೊಂದು ಕುಡ್ಕೊಂಡು ಇದನ್ನು ಹೊಡೆದಾರೆ, ತಮ್ಮ ಆಸ್ತಿ ಮಾಡ್ಕೊಂಡು ಹೊಡೆದಾರೆ. ಇದರಾಗ ಕೇವಲ 38% ಅಷ್ಟೇ, 38% ಅಷ್ಟೇ ಇವ್ರು ಪಾಲ್ದಾರರು, ಉಳಿದೆಲ್ಲ ತಾವು ಹೊಡ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಂದು ಆರೋಪ, ಘನಘೋರವಾದ ಆರೋಪ. ಅದರಲ್ಲಿ ಮುಖ್ಯವಾಗಿ ಅವರು ವಿಶೇಷವಾಗಿ ಅವ್ರು ಯಾರಪ್ಪ, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ ನಾಯಕರು ಸುಮಂತ್ ದುಬೆ, ಶ್ಯಾಮ್ ಪಿತ್ರೋಡಾ, ಯಂಗ್ ಇಂಡಿಯನ್ ಮತ್ತು ಡೆಟೆಕ್ಸ್ ಮರ್ಚೆಂಡೈಸ್ ಲಿಮಿಟೆಡ್, ಡೆಟೆಕ್ಸ್ ಪ್ರವರ್ತಕ ಸುನಿಲ್ ಭಂಡಾರಿ, ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್, AJL ಮತ್ತು ಇತರ ಅಪರಿಚಿತರ ವಿರುದ್ಧ ಏನು ಕೇಸ್ ಆಗ್ಯಾರಪ್ಪ ಅಂದ್ರೆ 120B ಕ್ರಿಮಿನಲ್ ಪಿತೂರಿ, 403 ಆಸ್ತಿ ದುರುಪಯೋಗ, 406 ನಂಬಿಕೆ ಉಲ್ಲಂಘನೆ, 420 420 ವಂಚನೆ, ಇವೆಲ್ಲ ಹಾಕ್ಕೊಂಡು ಮಾಡಿದಂಥದ್ದು ಕೇಸ್ ಮಾಡಿದ್ದಾರೆ. ಇವ್ರ ಮೇಲೆ ಇಡಿ ತನಿಖೆ ಮಾಡಿ ಇದು ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಇಡಿ. ಇದರಲ್ಲಿ ಮನಿ ಲಾಂಡ್ರಿಂಗ್ ಆಗ್ಯದ, ಗದ್ದಲಾಗ್ಯದ ಅಂತ ಹೇಳ್ತಾರೆ.